ಅಗ್ನಿವೀರ ಏರ್ಫೋರ್ಸ್ದಲ್ಲಿ ನಾನ್ ಕಾಂಬಿನೆಂಟ್ ಅಧ್ಯಕ್ಷದಿಂದ ಅರ್ಜಿಯನ್ನು ಕರೆದಿದ್ರು. ಇದೇ ಫೆಬ್ರವರಿ ತಿಂಗಳದಾಗ ಅರ್ಜಿ ಕರೆದಿದ್ರು. ಅಡ್ಮಿಟ್ ಕಾರ್ಡ್ ಬರತ್ತಲ್ಲ ರೀ, ಅಡ್ಮಿಟ್ ಕಾರ್ಡ್ ಬರತ್ತಾವ. ಇದು ಆನ್ಲೈನ್ ಅರ್ಜಿ ಹಾಕಿರ್ಕಿಲ್ಲ, ಆಫ್ಲೈನ್ ಅರ್ಜಿಯನ್ನು ಹಾಕಿದ್ರಿ. ಈಗ ಅಡ್ಮಿಟ್ ಕಾರ್ಡ್ ಬರತ್ತವ. ನೀವು ಎಲ್ಲೆಲ್ಲಿ ಹಾಕಿರಿ ಅದು ಅಡ್ಮಿಟ್ ಕಾರ್ಡ್ದಾಗ ಕೊಟ್ಟಿರ್ತಾರೆ. ನೀವು ಪ್ಲಸ್ಸು ಯಾವ ಡೇಟಿಗೆ ಬರಬೇಕು, ಯಾವ ದಿನಾಂಕ ಬರಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ. ಇನ್ನೂ ಯಾರಿಗೆ ಅಡ್ಮಿಟ್ ಕಾರ್ಡ್ ಬಂದಿಲ್ಲ, ಇನ್ನೂ 15 ದಿನ ಅಡ್ಮಿಟ್ ಕಾರ್ಡನ್ನು ಬಿಡ್ತಾ ಇದ್ದಾರೆ. ಎಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಅರ್ಜಿಯನ್ನು ಕರೆದಿದ್ರು. ಇದು ಅಗ್ನಿವೀರ ಏರ್ಫೋರ್ಸ್ ನಾನ್ ಕಮಾಂಡೆಂಟ್ ಹುದ್ದೆಗಳಿಗೆ. ಇದಕ್ಕೆ ಹೋಗಬೇಕಾದ್ರೆ ಈಗ ಅಡ್ಮಿಟ್ ಕಾರ್ಡ್ ಬಿಟ್ಟಾರೆ. ಇದಕ್ಕೆ ಏನೇನು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಮಾಹಿತಿಯನ್ನು ನೀಡ್ತೀನಿ ನಿಮ್ಗೆ. ಯಾಕಂದರೆ ಸೋಮವಾರದಿಂದನೇ ಕೆಲವೊಂದು ಕಡೆ ಸ್ಟಾರ್ಟ್ ಆಗ್ಯದ. ಅದಕ್ಕೆ ಹೋಗಬೇಕಾದ್ರೆ ಫಸ್ಟ್ ನೋಡಿರಿ, ಇಂಪಾರ್ಟೆಂಟು ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು. ಅದ್ರ ಜೊತೆ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ರೀ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಫೋಟೋ, ಪಾರ್ಟಿ ಹಿಡಿದು ಫೋಟೋ ಹೊಡಿಸಿರಿ. ನೆನಪೈತಿ, ಪಾರ್ಟಿ ಹಿಡ್ದು ಅವತ್ತಿನ ಡೇಟಾಗಿ ಫೋಟೋ ಹೊಡಿಸಿರಿ. ಅವು 2 ಫೋಟೋ ಕಡ್ಡಾಯವಾಗಿ ತೊಗೊಂಡು ಹೋಗ್ಬೇಕು. ಅವತ್ತೇನು ಫೋಟೋ ಹೊಡಿಸಿರಿ ಅವ್ನು 2 ಫೋಟೋ ಕಡ್ಡಾಯವಾಗಿ. ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಹೆಂಗಿರ್ಬೇಕಪ್ಪ ಅಂದ್ರೆ 6 ತಿಂಗಳ ಒಳಗಡೆ ಇರಬೇಕು. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ 6 ತಿಂಗಳ ಒಳಗಡೆ ಇರಬೇಕು. ಅಂಥವು ಮಾತ್ರ ಅಲ್ಲಿ ನಡೀತದೆ. ಇಷ್ಟು ಮೇನ್ ಡಾಕ್ಯುಮೆಂಟ್. ಆಮೇಲೆ ತೊಗೊಂಡು ಹೋಗಿರಿ. ಅಲ್ಲಿ ಹೋದ್ಮೇಲೆ ಫಸ್ಟಿಗೆ ಏನೈತಪ್ಪ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತದ. ಹೈಟ್ ಎಷ್ಟಿತ್ತು ಹೇಳ್ರಿ ನೋಡೋಣ. 152 ಸೆಂಟಿಮೀಟ್ರ್ ಇತ್ತು ಹೈಟ್ 152 ಸೆಂಟಿಮೀಟ್ರ್ ಅಷ್ಟೇ ರೀ. ಇದು ಅಗ್ನಿವೀರನ ಸೇಮ್ 4 ವರ್ಷ, ಮುಂದೆ 15 ವರ್ಷ. ಸೇಮ್ ಆರ್ಮಿ ಯಾವ ರೀತಿ ಅದ ಸೇಮ್ ಅಗ್ನಿವೀರ ನೇವಿ ಏರ್ಫೋರ್ಸ್ ಈ ನಾನ್ ಕಾಂಬಿನೆಂಟು ಸಹಿತ ಸೇಮ್ ಇತ್ತು. 152 ಹೈಟ್ ಎಷ್ಟು ಅಂದರೆ 152 ಸೆಂಟಿಮೀಟ್ರ್. ಆಮೇಲೆ SSLC ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಆಫ್ಲೈನ್ ಅರ್ಜಿ ಕರೆದಿದ್ರು. ಅದಕ್ಕೆ ಈಗ ಹೋಗುವಾಗ ಇವೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬೇಕು. ಆಮೇಲೆ ಕೈಯಾಗ ವಾಚ, ಆಮೇಲೆ ಮೊಬೈಲ, ಕ್ಯಾಲ್ಕುಲೇಟ್ರ ಇಂಥ ಒಳಗಡೆ ಅಲೌ ಮಾಡೋಂಗಿಲ್ಲ. ನಿಮ್ಮ ಹತ್ರ ಏನಾರ ಇದ್ರೆ ನೀವು ಬ್ಯಾಗ್ನಾಗಿಟ್ಟು ಒಳಗಡೆ ಹೋಗಬೇಕು. ಫಸ್ಟಿಗೆ ಇಲ್ಲಿ ಏನೈತಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಅಗ್ನಿವೀರ ಏರ್ಫೋರ್ಸ್ ನಾನ್ ಕಮಾಂಡೆಂಟ್ದಾಗ ಫಸ್ಟಿಗೆ ಎಕ್ಸಾಮ್ ರೀ. ಎಕ್ಸಾಮ್ ಯಾವ ರೀತಿ ಇರ್ತದೆ ಅಂದರೆ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆ ಒಳಗಿರ್ತದೆ. ಒಟ್ಟು 8 ಮಾರ್ಕ್ಸಿಂದ ಎಕ್ಸಾಮ್ ಐತೆ ಅಂದರೆ 20 ಮಾರ್ಕ್ಸಿಂದ ಎಕ್ಸಾಮ್ ರೀ. 20 ಮಾರ್ಕ್ಸಿಂದ ಎಕ್ಸಾಮ. 20 ಮಾರ್ಕ್ಸ್ ಒಳಗೆ 10 ಮಾರ್ಕ್ಸ ಗ್ರಾಮರ್ ಇರ್ತದೆ, ಇಂಗ್ಲೀಷ್ ಗ್ರಾಮರು. 10 ಮಾರ್ಕ್ಸ್ ಇಂಗ್ಲೀಷ್ ಗ್ರಾಮರ್ ಇರ್ತದೆ. ಇನ್ನು 10 ಮಾರ್ಕ್ಸ್ ಏನಪ್ಪ ಅಂದರೆ ಜನರಲ್ ನಾಲೆಜ್. ಒಟ್ಟು 20 ಕ್ವಶನ 20 ಮಾರ್ಕ್ಸ. ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇಲ್ಲ, ಆಫ್ಲೈನ್ ಎಕ್ಸಾಮ್. OMR ಶೀಟ್ ಮುಖಾಂತರ ನೀವು ಎಕ್ಸಾಮನ್ನು ಬರೀಬೇಕಾಗ್ತದೆ. ಈಜಿ ಅದ. 20 ಮಾರ್ಕ್ಸಿಂದ ಅಷ್ಟೇ ಎಕ್ಸಾಮ್ ರೀ. 20 ಮಾರ್ಕ್ಸಿನ ಎಕ್ಸಾಮ್ಗೆ ನೀವು 10 ತೊಗೊಂಡ್ರೆ ಪಾಸ್ ರೀ. 20ಕ್ಕೆ 10 ತೊಗೊಂಡ್ರೆ ಪಾಸ. 15 ತೊಗೊಂಡ್ರೆ ಮುಂದಿನ ಮೆರಿಟ್ ಎಲಿಜಿಬಲ್. 10 ತೊಗೊಂಡ್ರೆ ಪಾಸ್ ಅಷ್ಟೇ ರೀ, ಮುಂದೆ ಹೋಗಂಗಿಲ್ಲ. 15 ಮಾರ್ಕ್ಸ್ 20ಕ್ಕೆ 15 ಮಾರ್ಕ್ಸ್ ಯಾರು ತೊಗೋತೀರಿ ಅವ್ರು ಮುಂದಿನ ಸ್ಟೇಜ್ ಹೋಗ್ತೀರಿ. ಫಸ್ಟಿಗೆ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಆದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಲ್ಲೇ ಫಿಸಿಕಲ್ ಇರ್ತದೆ. ಅಲ್ಲೇ ಅಂದರೆ ಅವತ್ತು ನಡಿಬೋದು ಅಥವಾ ಮರುದಿನ ನಡಿಬೋದು. ಅಲ್ಲೇ ಫಿಸಿಕಲ್ ಇರ್ತದೆ. ಆಮೇಲೆ ಇನ್ನೂ ಒಂದು ಕಂಡೀಷನ್ ಹೇಳ್ಯಾರ ಅವರು, ಯಾರಿಗೆ TA DA ನಾವು ಕೊಡೋಂಗಿಲ್ಲ, ನಿಮ್ಮ ಖರ್ಚಿನ ನೀವು ಬರ್ಬೇಕಂತ ಹೇಳ್ಯಾರ. ಅದಂತೂ ನೀವು ಹೋಗ್ತೀರಿ, ಎಲ್ಲ ನಿಮ್ಗೆ ಗೊತ್ತದ. ಯಾವುದೇ ರೀತಿ ಖರ್ಚು ಇರೋಂಗಿಲ್ಲ, ನಿಮ್ಮ ಇದ್ರಾಗ ಹೋಗ್ಬೇಕಂತ ಯಕ್ಷಿಂದ ಹೇಳ್ಯಾರ. ಅದಕ್ಕೆ ಹೋಗೋ ಮುಂದೆ ಕರೆಕ್ಟಾಗಿ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗ್ರಿ. ಆಮೇಲೆ ಫಸ್ಟಿಗೆ ಎಕ್ಸಾಮ್ ಇರ್ತದೆ, ಭಾಳ ಈಸಿ ಇರ್ತದೆ. ಈಗೇನು ನೀವು ಅಗ್ನಿವೀರ ಓದ್ತಾ ಇದ್ದೀರಿ, ಇದೇ ಸಬ್ಜೆಕ್ಟ್ ಇರ್ತದೆ, ಬೇರೆ ಸಬ್ಜೆಕ್ಟ್ ಇರೋಂಗಿಲ್ಲ. ಆದರೆ ಗ್ರಾಮರ್ ಒಂದು ಬರ್ತದೆ. ಗ್ರಾಮರ್ 10 ಕ್ವಶನ್ 10 ಮಾರ್ಕ್ಸ. ಆಮೇಲೆ ಜನರಲ್ ನಾಲೆಜ್ 10 ಕ್ವಶನ್ 10 ಮಾರ್ಕ್ಸ. ಅದ್ರಾಗ 15 ಮಾರ್ಕ್ಸ್ ತೊಗೊಂಡ್ರೆ ನೆಕ್ಸ್ಟ್ ಫಿಸಿಕಲ್ ಎಲಿಜಿಬಲ್ ಹಾಕಿರಿ. ಫಸ್ಟಿಗೆ ಏನು ಚೆಕ್ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಹೈಟನ್ನು ಚೆಕ್ ಮಾಡ್ತಾರೆ ರೀ. ಫಸ್ಟಿಗೆ ನಿಮ್ಮ ಹೈಟ 152 ಸೆಂಟಿಮೀಟ್ರ್ ಮೇಲೆ ಇರ್ಬೇಕು ಅಷ್ಟಂತೂ ಎಲ್ಲರೂ ಇದ್ದೇ ಇರ್ತೀರಿ. ಹೈಟ್ ಆದಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಚೆಸ್ಟ್ ಎಷ್ಟಿರ್ಬೇಕಪ್ಪ ಅಂದ್ರೆ ನಿಮ್ದು ಎಷ್ಟೋ ಇರಲಿ 5 ಸೆಂಟಿಮೀಟ್ರ್ ಉಬ್ಸಾಕೆ ಬರ್ಬೇಕು ರೀ. ಎಷ್ಟೋ ಇರಲಿ. ಆರ್ಮಿ ಒಳಗೆ ಹೆಂಗಿರ್ತದೆ, ನಾರ್ಮಲಾಗಿ 77 ಇರಬೇಕು, ವಿಸ್ತಾರ ಮಾಡಿದಾಗ 82 5 ಸೆಂಟಿಮೀಟ್ರ್ ಹೆಚ್ಚು ಆಗ್ಬೇಕಂತಿರ್ತದೆ. ಆದರೆ ಇದು ಅಗ್ನಿವೀರ ಏರ್ಫೋರ್ಸ್ದಲ್ಲಿ ನಿಮ್ಮ ಚೆಸ್ಟ್ ಎಷ್ಟಿರ್ತದೆ ಅದರ ನಂತರ 5 ಸೆಂಟಿಮೀಟ್ರ್ ವಿಸ್ತಾರ ಮಾಡೋಕ್ಕೆ ಬರ್ಬೇಕು ನಿಮಗೆ ಚೆಸ್ಟು. ಆಮೇಲೆ ಹೈಟ್ ತಕ್ಕಂತೆ ವೆಯ್ಟು ಇವುಗಳನ್ನ ಚೆಕ್ ಮಾಡ್ತಾರೆ. ಪರೀಕ್ಷೆ ಮುಗಿದ ಮೇಲೆ ಅಲ್ಲೇ ರಿಸಲ್ಟ್ ಇರ್ತದೆ, ಗೊತ್ತಿರಲಿ. ಯಾರು ನೀವು ಹೊಂಟ್ರಿ ಅಡ್ಮಿಟ್ ಕಾರ್ಡ್ ಬಂದಂಥ ವಿದ್ಯಾರ್ಥಿಗಳು, ನೀವು ಹೆಚ್ಚು ಒಂದು 4-5 ದಿನ ಇರುವಷ್ಟು ರೊಕ್ಕ ತೊಗೊಂಡು ಹೋಗ್ರಿ. ನಿಮ್ಮ ಬ್ಯಾಗ, ಲಗೇಜ, ಡ್ರೆಸ್ ಎಲ್ಲ ತೊಗೊಂಡು ಹೋಗ್ರಿ. ಎಲ್ಲ ಅಲ್ಲೇ ಕಂಟಿನ್ಯೂ ಮುಗಿಸುವಂಥ ಚಾನ್ಸ್ ಇರ್ತದೆ. ಅದಕ್ಕೆ ತೊಗೊಂಡು ಹೋಗ್ಬೇಕು. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ ಬರ್ತದೆ. ಫಿಸಿಕಲ್ ಏನೈತಪ್ಪ ಅಂದ್ರೆ 1600 ಮೀಟ್ರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ನಾಗ ಓಡ್ಬೇಕು ರೀ. 1600 ಮೀಟ್ರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ನಾಗ ಓಡಬೇಕು. ಆಮೇಲೆ ನೆಕ್ಸ್ಟ್ ಮತ್ತೆ ಏನಪ್ಪ ಅಂದ್ರೆ 10 ಪುಷಪ್ಸ್ ತೆಗಿಬೇಕು. 10 ಪುಷಪ್ಸ 1 ನಿಮಿಷನೇ ತೆಗಿಬೇಕು. ಆಮೇಲೆ 10 ಸಿಟಪ್ಸ 1 ನಿಮಿಷನೇ ತೆಗಿಬೇಕು. ಆಮೇಲೆ 20 ಸ್ಕ್ವಾಟ್ಸ 1 ನಿಮಿಷನೇ ತೆಗಿಬೇಕು. ಇದು ಫಿಸಿಕಲ್ ರೀ.
ಹೈಟ ವೀಟ ಚೆಸ್ಟ್ ತೊಗೋತಾರೆ. ಅದಾದಮೇಲೆ ಫಿಸಿಕಲ್ 16 ಮೀಟ್ರ್ ರನ್ನಿಂಗ್ ಬಿಡ್ತಾರೆ. ಅದ ನಂತರ ನೆಕ್ಸ್ಟ್ ಏನಪ್ಪ ಅಂದ್ರೆ ಪುಷಪ್ಸ, ಸೆಟಪ್ಸ, ಆಮೇಲೆ ಸ್ಕ್ವಾಟ್ಸ. ಇವೆಲ್ಲ ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ ಒಳಗೆ ಅಂದ್ರೆ ಅಗ್ನಿವೀರ ಆರ್ಮಿ ಒಳಗೆ ಯಾವ ರೀತಿ ಇರ್ತದೆ ಅದೇ ರೀತಿನೇ ಇಲ್ಲೂ ಇರ್ತದೆ. ಆದರೆ ಹೊಸದು ಏನಪ್ಪ ಅಂದರೆ ಇಲ್ಲಿ ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ, ಯೂರಿನ್ ಬ್ಲಡ್ ಎಲ್ಲ ಚೆಕ್ ಮಾಡ್ತಾರೆ ರೀ. ಇನ್ನು ಎಲ್ಲ ಕಡೆ ಅದು ಸ್ಟಾರ್ಟ್ ಆಗ್ತದೆ. ಮೊದಲು ಇದ್ರಿಕಿಲ್ಲ ಆರ್ಮಿ ಒಳಗೆ ಯೂರಿನ್ ಚೆಸ್ಟ್ ಎಕ್ಸ್ರೇ ಮಾಡೋದು ಇರಲಿಲ್ಲ. ಈಗ ಅದೊಂದು ಐತಿ ಇದ್ರಾಗ. ಇದೆಲ್ಲ ಮುಗಿದ ಮೇಲೆ ಏನಪ್ಪ ಅಂದ್ರೆ ಫೈನಲ್ ಒಟ್ಟು 1 ತಿಂಗಳೊಳಗೆ ರಿಸಲ್ಟ್ ಬಿಡ್ತಾರೆ ರೀ. 1 ತಿಂಗಳೊಳಗೆ ರಿಸಲ್ಟ್ ಬಿಡ್ತಾರೆ. ಈಗ ಯಾರ್ಯಾರು ಅರ್ಜಿ ಹಾಕಿರಿ ಅಂಥ ಅಭ್ಯರ್ಥಿಗಳು ಹೋಗೋ ಮುಂದೆ ಏನೇನು ಅಡ್ಮಿಟ್ ಕಾರ್ಡ್ ಒಂದು ಇಂಪಾರ್ಟೆಂಟ್ ನಿಮ್ಗೆ ಕಳಿಸಿರ್ತಾರೆ. ಈಗ ಅಡ್ಮಿಟ್ ಕಾರ್ಡ್ ಭಾಳ ಇಂಪಾರ್ಟೆಂಟ್ ರೀ. ಅದನ್ನು ತೆಗೆದುಕೊಂಡು ಹೋಗಬೇಕು. ಮತ್ತು ನಿಮ್ಗೆ ಏನಾದರೂ ಈಗ ಯಾರು ಅಗ್ನಿವೀರ ಏರ್ಫೋರ್ಸ್ ನಾನ್ ಕಮಾಂಡೆಂಟ್ ಹುದ್ದೆಗೆ ಅರ್ಜಿ ಹಾಕಿರಿ, ಯಾರು ನೀವು ಇದಕ್ಕೆ ಹೊಂಟಿರಿ ರ್ಯಾಲಿಗೆ ಹೊಂಟಿರಿ ಅಂಥ ಅಭ್ಯರ್ಥಿಗಳು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಪರ್ಸ್ನಲ್ಲಾಗಿ ಭೇಟಿ ಆಗ್ಬೋದು. ಏನಾದರೂ ಡೌಟ್ಸ್ ಇದ್ದು ಅಂದರೆ ಪರ್ಸ್ನಲ್ಲಾಗಿ ನನಗೆ ಭೇಟಿ ಆಗ್ಬೋದು. ನಾನು ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. ಆಮೇಲೆ ಸಂಪೂರ್ಣ ಮಾಹಿತಿ ಐತ್ರಿ ನನ್ನ ತೇಕ. ಅದಕ್ಕೆ ಶಾರ್ಟಾಗಿ ನಾನು ನಿಮ್ಗೆ ಹೇಳೀನಿ. ನಿಮಗೆ ಮತ್ತೆ ಏನಾದರೂ ಮಾಹಿತಿ ಬೇಕಾದರೆ ಎಲ್ಲ ರೀತಿ ಮಾಹಿತಿ ಅದ. ನಾನು ನಿಮ್ಗೆ ಪೇಪರ್ಸ್ ಕೊಡ್ತೀನಿ, ನೋಡ್ಬೋದು. ನೀವು ನೋಡ್ಕೋಬೋದು. ಯಾರ್ಯಾರು ಹೊಂಟಾರಿ ನೋಡಿರಿ, ಅವ್ರು ಹೊಂಟವ್ರು ನೋಡ್ಕೋಬೋದು. ನಿಮ್ಗೇನೋ ಡೌಟ್ಸ್ ಇದ್ದರೂ ನಾನು ಕೇಳ್ಬೋದು. ಓಕೆ, ಗೊತ್ತಾಯ್ತು ಎಲ್ಲರಿಗೂ? ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.